ದರ್ಶನ್ ಹಾದಿಯನ್ನೇ ಹಿಡಿದ ಸ್ನೇಹಿತ ವಿನಯ್ ಕುಲಕರ್ಣಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಒಂದು ಕಡೆಯಾದ್ರೆ, ಮೊನ್ನೆಯಷ್ಟೇ ಕೊಲ್ಲೂರಿನಲ್ಲಿ ದರ್ಶನ್ಗಾಗಿ ಚಂಡಿಕಾ ಯಾಗವನ್ನ ಮಾಡಲಾಗಿತ್ತು. ಚಂಡಿಕಾ ಯಾಗವನ್ನ ಮಾಡಿಸಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇತ್ತ ದೈವದ ಮೊರೆ ಹೋಗಿದ್ದಾರೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ವಿರುದ್ಧ ಯೋಗೇಶ್ ಗೌಡ ಕೊಲೆ ಆರೋಪ ಇದೆ. ಜಾಮೀನಿನ ಮೇಲೆ ಹೊರಬಂದಿರುವಂತಹ ಶಾಸಕ ವಿನಯ್ ಕುಲಕರ್ಣಿ. ಇನ್ನು ವಿನಯ್ ಕುಲಕರ್ಣಿಗೆ ಧಾರವಾಡ ಪ್ರವೇಶಕ್ಕೂ ಕೂಡ ಅನುಮತಿ ಇಲ್ಲ. ಹೀಗಾಗಿ ಪ್ರಕರಣದಿಂದ ಮುಕ್ತಿ ಕಾಣಲು ದೈವದ ಮೊರೆ ಹೋಗಿಬಿಟ್ಟಿದ್ದಾರೆ. ಕೋಲಾ ಸೇವೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಭಾಗಿಯಾಗಿಬಿಟ್ಟಿದ್ದಾರೆ. ಮಂಗಳೂರಿನ ತೊಕ್ಕೊಟ್ಟು ಜಂಕ್ಷನ್ ನಲ್ಲಿರುವಂತಹ ಕೊರಗಜ್ಜನ ಕಟ್ಟೆಗೆ ಹೋಗಿದ್ದಾರೆ. ಕೊರಗಜ್ಜನ ಕಟ್ಟೆಯಲ್ಲಿ ನಡೆದಂತಹ ಹರಕೆ ಕೋಲ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬ ಸಮೇತರಾಗಿ ಭಾಗಿಯಾಗಿದ್ದಾರೆ ವಿನಯ್ ಕುಲಕರ್ಣಿ. ಕೋಲಾ ಸೇವೆ ಬಗ್ಗೆ ಕಾಂಗ್ರೆಸ್ ನಾಯಕರು ಮತ್ತು ಸ್ನೇಹಿತರು ಹೇಳಿದ್ರಂತೆ. ಚುನಾವಣಾ ಪೂರ್ವದಲ್ಲಿಯೇ ಕೋಲ ಸೇವೆಯ ಬಗ್ಗೆ ತಿಳಿಸಿದ್ರು. ಈಗ ಸಮಯ ಕೂಡಿ ಬಂದ ಹಿನ್ನೆಲೆ ಕುಟುಂಬ ಸಮೇತರಾಗಿ ಭಾಗಿಯಾಗಿಬಿಟ್ಟಿದ್ದಾರೆ. ಕೋಲಾ ಸೇವೆಯ ಬಳಿಕ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ಹಾದಿಯನ್ನೇ ಹಿಡಿದು ಬಿಟ್ರ ವಿನಯ್ ಕುಲಕರ್ಣಿ ಇರುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣಾ ದಿನ ಕೈದಿಯಾಗಿ ಈಗಾಗಲೇ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇತ್ತ ಜಾಮೀನಿನ ಮೇಲೆಗೆ ವಿನಯ್ ಕುಲಕರ್ಣಿ ಕೊಲೆಯ ಆರೋಪದಿಂದ ಹೊರಬಂದಿದ್ದಾರೆ. ಇನ್ನು ಇವೆರಡು ಪ್ರಕರಣವನ್ನ ತಾಳೆ ಹಾಕಿ ನೋಡ್ತಾ ಇದ್ರೆ, ಮೊನ್ನೆಯಷ್ಟೇ ಕೊಲ್ಲೂರಿನಲ್ಲಿ ದರ್ಶನ್ಗಾಗಿ ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದೇವಸ್ಥಾನದ ಟೆಂಪಲ್ ರನ್ ಅನ್ನ ಶುರು ಮಾಡಿಕೊಂಡಿದ್ರು. ಈಗ ಇತ್ತ ನೋಡೋದಾದ್ರೆ ದೈವದ ಮೊರೆ ಹೋಗಿಬಿಟ್ಟಿದ್ದಾರೆ. ಯಾರು? ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ವಿರುದ್ಧ ಯೋಗೇಶ್ ಗೌಡ ಅವರ ಕೊಲೆಯ ಆರೋಪ ಇದೆ. ಇನ್ನು ಜಾಮೀನಿನ ಮೂಲಕ ಹೊರಬರ್ತಿದ್ದಂತೆ ಟೆಂಪಲ್ ರನ್ ಶುರು ಮಾಡಿಬಿಟ್ಟಿದ್ದಾರೆ. ಹೀಗಾಗಿನೇ ಈ ಪ್ರಕರಣದಿಂದ ಮುಕ್ತಿಯನ್ನ ಕಾಣಲು ದೈವದ ಮೊರೆ ಹೋಗಿದ್ದಾರೆ. ಕೋಲಾ ಸೇವೆಯಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಭಾಗಿಯಾಗಿಬಿಟ್ಟಿದ್ದಾರೆ. ಎಲ್ಲಿ? ಮಂಗಳೂರಿನ ತೊಕ್ಕೊಟ್ಟು ಜಂಕ್ಷನ್ ನಲ್ಲಿರುವಂತಹ ಕಾರಣಿಕ ದೈವ ಕೊರಗಜ್ಜನ ಕಟ್ಟೆಯ ಕ್ಷೇತ್ರಕ್ಕೆ. ಕೊರಗಜ್ಜನ ಕಟ್ಟೆಯಲ್ಲಿ ನಡೆದಂತಹ ಹರಕೆ ಕೋಲ ಸೇವೆಯಲ್ಲಿ ಭಾಗಿಯಾಗಿಬಿಟ್ಟಿದ್ದಾರೆ. ಕುಟುಂಬ ಸಮೇತರಾಗಿ ಶಾಸಕ ವಿನಯ್ ಕುಲಕರ್ಣಿ ಭಾಗಿಯಾಗಿದ್ದಾರೆ. ಕೋಲ ಸೇವೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಮತ್ತು ಸ್ನೇಹಿತರು ತಿಳಿಸಿದ್ರಂತೆ. ಇನ್ನು ಚುನಾವಣಾ ಪೂರ್ವದಲ್ಲಿಯೇ ಕೋಲ ಸೇವೆಯ ಬಗ್ಗೆ ತಿಳಿಸಿದ್ರಂತೆ. ಈಗ ಸಮಯ ಕೂಡಿ ಬಂದಂತ ಹಿನ್ನೆಲೆಯಲ್ಲಿ ಕುಟುಂಬ ಸಮೇತರಾಗಿ ಮಂಗಳೂರಿಗೆ ಹೋಗಿದ್ದಾರೆ. ಕಾರಣಿಕ ದೈವ ಕರಾವಳಿಯ ಕೊರಗಜ್ಜನ ಕಟ್ಟೆಗೆ. ಇನ್ನು ಕೋಲ ಸೇವೆಯ ಬಳಿಕ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.